ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. 2026ರ ಅಂಡರ್ 19 ವಿಶ್ವಕಪ್ಪನ್ನು ನಮ್ಮ ಭಾರತ ತಂಡ ಉತ್ತಮವಾಗಿ ಆಟ ಆಡೋದ್ರ ಮೂಲಕ ಜಯಗಳಿಸಿದೆ. ಇದರಲ್ಲಿ ಭಾಗವಹಿಸಿದಂತಹ ವೈಭವ್ ಸೂರ್ಯವಂಶಿ ಅವರು ಸಹ ಉತ್ತಮವಾದ ಬ್ಯಾಟಿಂಗ್ ಮಾಡುವುದರ ಮೂಲಕ ಹಲವಾರು ದಾಖಲೆಗಳನ್ನು ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ. ಆದರೆ ವೈಭವ್ ಸೂರ್ಯವಂಶಿಗೆ ಈ ಒಂದು ವಿಶ್ವಕಪ್ಪನ್ನು ಹೊರತುಪಡಿಸಿದರೆ ಮುಂದಿನ ಯಾವುದೇ ಅಂಡರ್ 19 ವಿಶ್ವಕಪ್ನಲ್ಲಿ ಭಾಗವಹಿಸಲು ಅವಕಾಶವಿರುವುದಿಲ್ಲ. ಹಾಗೆ ನೋಡಿದರೆ ವೈಭವ್ ಸೂರ್ಯವಂಶಿಗೆ ಈಗ 15 ವರ್ಷ. ಅವರು ಇನ್ನು 2 ಅಂಡರ್ 19 ವಿಶ್ವಕಪ್ಪನ್ನು ಆಡಬಹುದು. 2028 ಹಾಗೂ 30ರಲ್ಲಿ ನಡೆಯುವ ಅಂಡರ್ 19 ವಿಶ್ವಕಪ್ಗೆ ಅವರು ಅರ್ಹರಾಗಿರುತ್ತಾರೆ ವಯಸ್ಸಿನ ಮುಖಾಂತರ ನೋಡಿದರೆ. ಆದರೆ ವೈಭವ್ ಸೂರ್ಯವಂಶಿಗೆ ಭಾಗವಹಿಸಲು ಅವಕಾಶವಿಲ್ಲ. ಯಾಕಂದರೆ BCCI 2016ರಲ್ಲಿ ತಂದಂಥ ಒಂದು ರೂಲ್ಸ್ ಅವರಿಗೆ 2028ರ ಅಂಡರ್ 19 ವಿಶ್ವಕಪ್ನಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿಲ್ಲ. ಈ ರೂಲ್ಸ್ ಏನು ಹೇಳುತ್ತೆ ಅಂದರೆ, ಒಂದೇ ಬಾರಿ ಅಂಡರ್ 19 ವಿಶ್ವಕಪ್ಪನ್ನು ಆಡಲು ಅವಕಾಶವಿರುತ್ತದೆ. ಕ್ರಿಕೆಟ್ನಲ್ಲಿ ವಯಸ್ಸಿನ ಮೋಸವನ್ನು ತಡೆಯಲು BCCI ಈ ರೂಲ್ಸನ್ನು ತಂದಿದೆ ಅಂತಲೇ ಹೇಳ್ಬೋದು. ನಮ್ಮ ಇಂಡಿಯಾದಲ್ಲಿ ಹಲವಾರು ಆಟಗಾರರು ನಕಲಿ ಡೇಟ್ ಆಫ್ ಬರ್ತ್ ಕೊಡುವುದರ ಮೂಲಕ ಅಂಡರ್ 19 ವಿಶ್ವಕಪ್ಗೆ ಅರ್ಹತೆ ಪಡೆಯಲು ಹಲವಾರು ಮೋಸಗಳನ್ನು ಮಾಡುತ್ತಿದ್ದರು. ಅದನ್ನು ತಡೆಯಲು ಈ ರೂಲ್ಸನ್ನು ತಂದಿದ್ದಾರೆ. ಅಂಡರ್ 19 ವಿಶ್ವಕಪ್ನಲ್ಲಿ ಅದ್ಭುತವಾಡಿದಂತಹ ಆಟಗಾರರಿಗೆ ಸೀನಿಯರ್ ಮಟ್ಟದಲ್ಲಿ ಅವಕಾಶವನ್ನು ಕಲ್ಪಿಸಲು, ಅದೇ ರೀತಿ ನಮ್ಮ ಭಾರತದಲ್ಲಿ ಹಲವಾರು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡುವುದಕ್ಕಾಗಿ BCCI 2016ರಲ್ಲಿ ಈ ರೂಲ್ಸನ್ನು ತಂದಿದೆ. ಆದ್ದರಿಂದ ವೈಭವ್ ಸೂರ್ಯವಂಶಿ ಅವರು 2026ರ ಅಂಡರ್ 19 ವಿಶ್ವಕಪ್ನಲ್ಲಿ ಎಂಥ ಅತ್ಯದ್ಭುತವಾದ ಆಟ ಪ್ರದರ್ಶನ ಮಾಡಿದರೂ ಸಹ ಅವರಿಗೆ ಅವಕಾಶವನ್ನು ನೀಡಿಲ್ಲ. ಅವರು ಬೇಕಾದರೆ ಸೀನಿಯರ್ ಮಟ್ಟದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಂಡು ಟೀಮ್ ಇಂಡಿಯಾದಲ್ಲಿ ಆಡಬಹುದು, ಆದರೆ ಅಂಡರ್ 19 ವಿಶ್ವಕಪ್ಪನ್ನು ಆಡಲು ಅವಕಾಶವಿರುವುದಿಲ್ಲ. ಫ್ರೆಂಡ್ಸ್, ವೈಭವ ಸೂರ್ಯವಂಶಿಯವರು ಸಹ ಚಿಕ್ಕ ವಯಸ್ಸಿನಲ್ಲಿ ಅತ್ಯದ್ಭುತವಾದ ಆಟವನ್ನು ಆಡೋದ್ರ ಮೂಲಕ ಕ್ರಿಕೆಟ್ ಜಗತ್ತಿನಲ್ಲಿ ತಮ್ಮದೇ ಆದ ಹೆಸರನ್ನು ಮಾಡಿಕೊಂಡಿದ್ದಾರೆ. ಮುಂದಿನ ಅಂಡರ್ 19 ವಿಶ್ವಕಪ್ಗೆ ಅವರಿಗೆ ಪರಿಗಣಿಸಲಾಗುವುದಿಲ್ಲ ಎಂಬುದಕ್ಕೆ ನಿಮ್ಮ ಅನಿಸಿಕೆ ಏನೆಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ. ಫ್ರೆಂಡ್ಸ್, ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೋಗಿ ಅಂತ ಹೇಳ್ತೀನಿ. ಇದರಿಂದ ನನಗೆ ಹೆಲ್ಪ್ ಆಗುತ್ತೆ. ಹೊಸ ಪ್ರತಿಭೆಯನ್ನು ಸಹ ಬೆಳಕಿಗೆ ತರುವಂಥ ಪ್ರಯತ್ನದಲ್ಲಿ ನೀವು ಸಹ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.